ಹಾ ಅವಾಗೆ ಖಾಲಿ ಮಾಡಿರೋದು ನನ್ನ ಎಷ್ಟೇ ನೀನೇ ಯೋಚನೆ ಮಾಡ. ಆಯ್ತು ನಾನೇನು ಯೋಚನೆ ಮಾಡಲ್ಲ. ಆಯ್ತು ಎಷ್ಟು ಸುತ್ತಾಗ್ದೆ ನಾ ಎಲ್ಲಿ ಎತ್ಕೊಂಡೋದೆ ನಾವು ನಾನೇನು ಹೇಳ್ದೆ ನಿನ್ಗ? ಪೆಟ್ರೋಲ್ ಕಾಸಿಲ್ಲ, ಪೆಟ್ರೋಲ್ ಬೇಕು ಅಂತ ಹೇಳ್ದೆ ತಾನೆ. ನಾನು ಹಾಕ್ಸಿನ್ ಬಾ ಅಂತ ನಾನು ಅಲ್ಕೋ ನೀನು ಯಾಕಂದ್ ಕರ್ಕೊಂಡು ಹೋಗ್ಬೇಕಾದ್ರೆ ಹಾಕ್ಸ್ತೀನಿ ಅಂತ ಹೇಳ್ದೆ. ಇವಾಗ ಹಾಕ್ಸ್ತೀಯಲ್ಲ, ಖಾಲಿ ಆದಾಗ ಹಾಕ್ಸು. ಇವಾಗ ಅವ್ನು 80 ನಾನು ಕಾಲೇಜಿಗೆ ಬರಲ್ಲ, ಕರ್ಕಂತಾರ ಲವಡ ಕರ್ಕಂತಾರೆ. ಬಾಯ್ ಬಾಯ್. ಇವಾಗ ಕರ್ಕಂತಾರ ಟಿ ಸಿ ಎಲ್ಲ ಕೊಟ್ರೆ? ಲವಡ ಕರ್ಕಂತಾರೆ. ವಾ ಮತ್ ನಡಿ ಟಿ ಸಿ ಇಸ್ಕೊಂಡ್ ಕೊಡ್ತೀನಿ ಸರ್, ಜಾಯಿನ್ ಮಾಡ್ಸು. ಅದೇ ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಫಸ್ಟ್ PUC ಓದ್ಬೇಕು ನಾನು. ಅಲ್ಲಿ ಎಷ್ಟಿತ್ತ ಬ್ರೇಕ್ ಹಿಡಿಬೇಕು, ಎಷ್ಟಿತ್ತ ಎಕ್ಸಲೇಟರ್ ಕೊಡ್ಬೇಕು. ಇಲ್ಲಿ ಒಂದೇ ರೂಟು. ಲೇ ಗು ಕಪ್ಸ್ ಹಾಕೊಂಡ ಫೈನ್ ಬಿತ್ತು, ಅಣ್ಣನ್ ಫೈನ್ ಬಿತ್ತು. ಇವಾಗ ನೋಡು ಕಾಣಿಸ್ತೈತೇನು ಗಾಡಿ ಇಲ್ಲಿಂದ? ನೋಡೋ ಗ್ಯಾಪ್ ಇಂದ ಕಾಣಿಸ್ತಾ ಇಲ್ಲ ನೋಡಿ. ಇವಾಗ ಕಾಣಿಸ್ತೈತೆ, ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಅದ್ರಲ್ಲಿ ಒಂದು ಎಡಿಟ್ ಕೇಳಿದ್ದೀನಲ್ಲ, ಒಂದು ಎಡಿಟ್ ಮಾಡಿಕೊಡಿ ಅಲ್ಲ. ಅವರು ಯಾರು ಮಾಡ್ತೀರ? ಅವರು ಒಂದು ಕಮೆಂಟ್ ಹಾಕಿಲ್ಲ, ಏನು ಹಾಕಿಲ್ಲ. ಎಡಿಟ್ ಮಾಡಿಕೊಡ್ರಿ, ಪೇಮೆಂಟ್ ಮಾಡ್ತೀನಿ ಅಂದ್ರೂ ಕಮೆಂಟ್ ಹಾಕಿಲ್ಲ. ಕಮೆಂಟ್ ಹಾಕ್ರಿ ಯಾರ್ಯಾರು ಮಾಡ್ತೀರಾ ಅವ್ರು ಪೇಮೆಂಟ್ ಮಾಡ್ತೀನಿ ನಾನು. ಒಂದು ಫೋಟೋ ಎಡಿಟ್ ಮಾಡಿಕೊಡ್ರಿ ಸಾಕು. ಮಾಡ್ಕೊಂಡು ಹೋಗೋಣ ಹೇಗ ನಿನ್ಗ? ನಮ್ಮೂರ್ ಸರ್ಕಾರ ನಂದಾಗಿದ್ರೆ ಎಕ್ಬಿಡ್ತಾ ಇತ್ತಿದ್ದೆ, ಎಕ್ಕಲ್ಲ ನಮ್ಮ ಫೋಟೋ ನೋಡಾದ್ರೆ ಹೋಗ್ಲಿಕ್ಕೆ ಗಡಿ ನೊಂದಿಸನ ತಿಂದಿಲ್ಲ ಇಲ್ಲಿ. ಬೇಸ್ ಊಟ ಮಾಡಕ್ ಬಂದಿದ್ರೆ ಊಟ ಹೇಳು ಸಿದ್ಗಂಗೆ ಅಲ್ಲೇ ಹಾಕೋರಲ್ಲ. ಶ್ರೇಯಸ್ ವೆಜ್ ಹೋಟೆಲ್. ಆಮೇಲೆ ಸಿಕ್ಕಣ ಊಟ ಮಾಡ್ಕೊಂಡು ಜೋರಾಗಿ ಹೇಳಿ ನಂಗಿತ್ತ. ಏನೇನು ಹೇಳ್ದೆ? ಆಯ್ತಾ, ಚೆನ್ನಾಗಿತ್ತ? ಸಕ್ಕತ್ತಾಗಿತ್ತು ಅಲ್ಲ? ನಿನ್ಗೆ ಹೆಂಗ ಅನ್ಸ್ತ? ನನಗೂ ಸಕ್ಕತ್ತಾಗಿತ್ತು. ಏನು ಕೊಟ್ಟಿಲ್ಲ ಅದೇ ಕಾಂಪ್ಲಿಮೆಂಟ್ರಿಗೆ. ಬೇಡ ಹೆಲ್ಮೆಟ್ ಹಾಕ್ಬಿಟ್ಟು ನಾನು ನೋಡಿ ಸಿಗ್ನಲ್ ಅಲ್ಲಿ ಬಂದು ಹೆಲ್ಮೆಟ್ ಹಾಕೋಣ ಸಿಗ್ತಾನ. ಅವೆಲ್ಲ ನಮ್ಮನ್ನ ನುಗ್ತಾನೆ ಅವನೇ ಬೋಳಿ ಅವ್ರಿಗೆ ಬಿದ್ರೆ ಅವ್ರಿಗೇನು ಶಾಟ ಇನ್ನೊಂದು ಗಾಡಿ ಎತ್ಕೊಂತಾರೆ. ಇವಾಗ ಸಿಗ್ನಲ್ ಅಲ್ಲಿ ಹೆಲ್ಮೆಟ್ ಹೋಗಲ್ಲ, ಹೋಗೋರ್ಗೂ ಬಿಡಲ್ಲ ನನ್ನ ಮಕ್ಕಳು. ಈ ವೈಟ್ ಲೈನ್ ಏನ್ ಕೇಳಿ ಹಾಕಿರೋದು? ಈ ವೈಟ್ ಲೈನ್ ಗ್ಯಾಪ್ ಇರ್ತೈತೆ ನೋಡು. ಗ್ಯಾಪ್ ಇದ್ದಾಗ ಹಿಂಗ್ ಹೋಗಿ ಬಂದು ಅದ್ ರೀಲ್ಸ್ ನೋಡಿದ್ಯಾ? ಕ್ಲೀನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನಾನು ಹೇಳ್ತೀನಿ ಕೇಳಿಸ್ಕೊ. ಹೋಗ್ಬೋದು ಆರಾಮಾಗಿ, ಹಿಂಗೆ ಹೋಗ್ಬೋದು. ಅಪೋಸಿಟ್ ಆಗಿ ಯಾವ್ದಾರ ಗಾಡಿ ಇಲ್ಲ ಅಂದ್ರೆ ಮಾತ್ರ ಆ ಕಡೆ ಹೋಗಿ ಈ ಕಡೆ ಬರ್ಬೇಕು. ಬೀಟ್ ಹೊಡ್ಕೊಂಡು ಹೋಗಿ ಬರ್ಬೋದು ಅಂತ ಅದಿರೋದು. ಹೇಳಕ್ ಬರ್ತಾ ಇಲ್ಲ. ರಾತ್ರಿ ಹೊತ್ತು ಕಾಣಿಸ್ಲಿ, ಅಂಶ ಐತೆ ಅಂತ ಗೊತ್ತಾಗ್ಲಿ ಅಂತ ಈ ತರ ಮಿರರ್ ಹಾಕ್ಸ್ಬಿಡ್ಲ ನಾನು ಸಿಂಪಲ್ ಆಗ ಹಾಕ್ಸಿದ್ನ. ನಾನಿನ್ನ ಮಡಿಲು ನೀ ನನ್ನ ಮಡಿಲು. ಏನ 23 ಐತೆ. ಚಾರ್ಜಿಂಗ್ 23 ಇದೆ ಅಂದ್ರೆ ನಾನೇನ್ ಮಾಡ್ಲಿ ಹೇಳು? ತಗೊಂಡಿದ್ಯಾ? ಅವನ ಪವರ್ ಬ್ಯಾಂಕ್ ಚಾರ್ಜ್ ಐತೆ. ಬೇಡ ಅಳ್ಬೇಡ ಅಲ್ಲೇ ಗೂಬೆ. ಒಂದ್ ಮ್ಯಾಚ್ ಆಡ್ಕೊಂಡು ಹೋಗೋಣ. ಅಲ್ಲಿ ಹೋಗ್ಬಿಟ್ರೆ ಇಂಟ್ರೆಸ್ಟೇ ಹೋಗ್ಬಿಡ್ತೈತೆ ಕೆಲ್ಸಕ್ಕೆ ಹೋಗಕ್ಲೇ.
ಏನ್ ಮಾಡಕತ್ತದಪ್ಪ ನೀನ್ ಬರೋದ್ ಲೇಟ್. ಹಾಕೊಂಡ್ ಬರಕ್ ಆಗಲ್ಲ ಅವ್ರಿಗೆ, ಅದಕ್ಕೆ. ಬೀಜ ಇಲ್ಲ, ಬೀಜ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಅನ್ಬೇಕು ಇವಾಗ ಅಷ್ಟೇ. ಲೆಟ್ಸ್ ಗೋ ಲೆಟ್ಸ್ ಗೋ. ಯಾವ ಮೂಡಾಗ ಐತಿರ ಇದು? ರೇಸ್ ಮಾಡಲ್ಲಿ. ರೇಸ್ ಮೂಡಲ್ಲಿ ಲೌಡ ಹೋದೈತಿ ರೇಸ್ ಸ್ಪೀಡಾಗ. ಟಾಪ್ ಸ್ಪೀಡ್ ಎಷ್ಟು ಐತಿ ಇದ್ರದ್ದು? ಹಾ, ಟಾಪ್ ಸ್ಪೀಡ್ ಎಷ್ಟು ಹೋಗಿದೆ ಇದ್ರದಾಗ? ಟಾಪ್ ಸ್ಪೀಡ್ ಹಾ, ಎಷ್ಟು ಹೋಗಿದ್ಯಾ ನೀನು? ಹೋಗುತ್ತೆ ಅದು 125 ತೋರ್ಸೈತೆ. 108 ತೋರ್ಸೋದಂಗೆ ನನಗೂ ಗೊತ್ತು. ಬಾ ನೂರ 8 ಹೋಗಲ್ಲ. ಕ್ಯಾರೆ ಬಿಕ್ ಮಂಗ್ಯ ಎಲ್ಲತ್ತೆ ಗಾಡಿ. ಪಾಪ ಏನ್ ಮಾಡಕತ್ತದೆ? ಬಿಸಿ ರಕ್ತನಲ್ಲ ಹಿಂಗಂದ್ ಹಿಂಗ್ ಹೋಗ್ಬಿಡಕ. SP RP ಬಂದಿಲ್ಲ ನೋಡ. ಚೆಟ್ ಶಾಲಾ ವಾಹನ ಸ್ಕೂಲ್ ಬಾಸ್. ಇದಕ್ಕೆ ಟಿಕ ಹೊಡಿಬೇಕು. ಕನ್ನಡದಾಗ ಹಾಕ್ಸಿಲ್ಲ ಅವನ್, ಪರವಾಗಿಲ್ಲ ಕನ್ನಡದಾಗ ಹಾಕ್ಸವನ್. ಹಿತಶತ್ರುಗಳ ಆಶೀರ್ವಾದ. ನಾನು ಬಿಟ್ರೆ ಹೋಗ್ಬಿಡ್ತೀನಿ. ಭಯ ಬೀಳ್ಬೇಡ, ಬರಲ್ಲ. ಮತ್ತೆ ಮತ್ತೆ ಹೇಳ, ಮುಂದೆ ಹೇಳಲ್ಲ. ಏನು ಇಂಡೈರೆಕ್ಟ್ ಆಗಿ ಹೇಳ, ನನಗ್ ಭಯ ಆಗ್ತೈತೆ ಅಂತ. ಬೇರೆಯವ್ರ ಸ್ಪೀಡಾಗಿ ಓಡ್ಸೋದ್ ಬೇರೆ, ಹಿಂದೆ ಕುತ್ಕೊಳೋದ್ ಬೇರೆ ಮರಿ. ಆಯ್ತು ಕುತ್ಕೋ, ಹಿಡ್ಕೊ ಬೋಸ್ ಹುಡಿಕೆ. ಇವಾಗ ಕೊಡ್ತೀನಿ ಕೆಲ್ಸ ನಿನ್ಕ. ನೋಡ್ಕ ಇವಾಗ ಏನಾದ್ರೂ ನನ್ಗೆ ಗೊತ್ತಿಲ್ಲ. ಹಿಡ್ಕ ಹೇಳಿದೀನಿ. ಆಯ್ತು ಬಾರ. ಪೆಟ್ರೋಲ್ ನಾನು ಯಾವತ್ತೂ ಭಯ ಬೀಳ್ತಿಲ್ಲ ಲೈ. ಲೌಡಾನು ಹೋಗಲ್ಲ ಸ್ಪೀಡಾಗ. ಮುಂದೆ ಯಾಕೆ ಬರ್ತಾ ಇದೀಯ ಮರಿ? ಮರಿ ಕೊಡ್ತೀನಿ ಇರು ಮರಿ ಕೆಲ್ಸ ಮರಿ. ಕಾಲೇಜ್ ಬಿಟ್ಟಾಯ್ತು, ಕಾಲೇಜ್ ಬಿಟ್ಟಾಯ್ತು. ಮೊನ್ನೆ ಯಾರನ್ನ ಕೇಳಿದ್ನಪ್ಪ, ಎಡಿಟ್ ಮಾಡ್ಕೊಡ್ರಿ ಯಾರನ್ನ ಇದ್ರೆ ಎಡಿಟ್ ಮಾಡ್ರಿ ಅಂತ. ಒಬ್ರು ಕಮೆಂಟ್ ಹಾಕಿಲ್ಲ, ಅದಕ್ಕೆ ನಾನೇ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬಿಟ್ಟೆ ಇವತ್ತು. ಹೆಂಗೆ ಅಷ್ಟೇ. 2 ಸೆಕೆಂಡ್ ಮುಗಿಸ್ಬಿಟ್ಟೆ. ಒಂದೇ ಒಂದು ಫೋಟೋ ಬೇಕಾಗಿತ್ತು. ಇದು ಹಾಕ್ತೀನಿ ಇವಾಗ ನೋಡ್ಕೊಳ್ರಿ ಹೆಂಗ್ ಮಾಡಿದೀನಿ ಅಂತ. ಎಡಿಟ್ ಬೋಲ್ತೆ ಅರುಣ್, ಎಡಿಟ್ ಬೋಲ್ತೆ. ಜೀವನದಲ್ಲಿ ಒಂದ್ ಅರ್ಥ ಮಾಡ್ಕೊಡ್ರಿ, ಯಾರೇ ಆಗ್ಲಿ, ಫ್ರೆಂಡ್ಸೇ ಆಗ್ಲಿ ಇಲ್ಲ ಹುಡುಗಿನೇ ಆಗ್ಲಿ, ಜಗಳ ಆಡ್ತೀರಾ, ನಾನೇ ಇದು ಅವಳೇ ಬಂದ್ ಮಾತಾಡ್ಸ್ಲಿ ಅವನೇ ಬಂದ್ ಮಾತಾಡ್ಸ್ಲಿ, ಫ್ರೆಂಡ್ಶಿಪ್ ಅಲ್ಲಿ ಲವ್ ಅಲ್ಲಿ ಇವೆಲ್ಲ ಯಾವ್ದು ಇಕ್ಕೊಂಬೇಡ್ರಿ. ಈಗೋ ಅನ್ನೋದನ್ನೇ ಇಕ್ಕೊಂಬೇಡ್ರಿ. ಈಗೋ ಅನ್ನೋದೆಲ್ಲ ಬಿಟ್ಬಿಡ್ರಿ. ನೋಡಿ ಹೆಂಗ್ ಹೇಳಿತಾವ, ಈಗೋನೆಲ್ಲ ಬಿಟ್ಬಿಡ್ರಿ. ಹೋಗಿ ಮಾತಾಡ್ಸಲಿ. ಏನು ಜಗಳನೇ ಆಗಿರೋ, ಸುಮ್ಮನೆ ಈ ವಿಚಾರಕ್ಕ ಆ ವಿಚಾರಕ್ಕ ಇದ್ ಮಾಡ್ಕೊಂಡು. ಅದಕ್ಕೆ ಒಂದು ಸಾಂಗ್ ಹೇಳಲ್ಲ,
ಒಂದ್ ಮಾತು ಬರ್ತೈತೆ ಒಂದ್ ಮಾತು ಹೋಗ್ತೈತೆ ನುಂಗ್ಕೊಂಡು ನಡೆಯೋನು ಮನುಜ ತಾನೇ, ಅನುಸರಿಸ್ಕೊಂಡೋದ್ರೆ ಎಲ್ಲ ಮಕ್ಕಳಾಟಾನೆ. ಅಷ್ಟೇ ಗೈಸ್, ಜೀವನಾನೇ ಅನುಸರಿಸ್ಕೊಂಡೋಗ್ರಿ ಅಷ್ಟೇ.